ನೀನಿನ್ನು ಹೊರಡು ಪ್ರಯತ್ನ. ನಾನು ಕ್ಷಣಕಾಲ ನಿದ್ರಿಸಲಿಲ್ಲ. ಪುನಃ ನಿದ್ರೆಯಿಂದ ಎಚ್ಚರಗೊಂಡ ಮೇಲೆ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಮಂದಿರದಲ್ಲಿ ನಿನ್ನ ಸ್ವಲ್ಪ ಹಾಗೆ ಆಗಿ ಪರಮಾತ್ಮ. ಎಲ್ಲವೂ ಕನಸಿನಂತೆಯೇ ಭಾಸವಾಗುತ್ತಿಲ್ಲ. ಓಹೋ, ಮರೆತಿದ್ದೆ, ಎಲ್ಲವೂ ಶ್ರೀಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯ ಸೈನ್ಯರು ನೋಡಿ ಮೆಚ್ಚಬೇಕಾಗುವುದಲ್ಲ. ಈ ಛಲವಂತಮಲ್ಲ, ಈ ಚಂದ್ರಕುಲ ಚಕ್ರೇಶ್ವರ ಆಸ್ತಿನವತಿ ಮಣಿ ಮಕುಟ ದಾರಿಯ ದೇವಿಯ ಗರ್ಭ ಸಂಜಾತ. ಈ ಕುರು ಚಕ್ರವರ್ತಿ ಅರಮನೆಗಿದ್ದಲು ಈ ಕೊಲ್ಲನ ಅರಮನೆಯು ರಮಣೀಯಗಿ ಅದ್ಭುತವೇ, ಶೋಭಾಯಮಾನವೇ. ಇವನೆಂತ ನಿಷಿದ್ಧ ಪುರುಷನಿಗೆ ರಾಜ್ಯದ ಸೂತ್ರಗಳನ್ನೆಲ್ಲ ಉನ್ನನಾದ ಬಲರಾಮನಿಗೆ ವಹಿಸಿ ಒತ್ತಿಗೆ ತುತ್ತುಗಳನ್ನು ಇಟ್ಟಿಸಿ ಈ ಸುಖಕಲ್ಪದಲ್ಲಿ ಲೀನನಾಗಿರುವನಲ್ಲ. ಇರಲಿ, ಇವನಾಗಿ ಎಚ್ಚರವಾಗಲಿ. ನದಿಗಳ ಕಣ್ಮರೆಸಿ ಸಹಾಯ ನೀಡಲು ನಾವು ಗೌರವವಾಗಿ ಬಂದರು ಸಾಯಿಮಾಯ ಕಾಯುವಂತಾಯ್ತಲ್ಲ. ಈ ಸುಪ್ರಸಿದ್ಧ ನಗರವೆಂದು ಚತುರ್ದಶ ಭುವನ ಬ್ರಹ್ಮಾಂಡಗಳೆಲ್ಲ ಆಚಲ ಕೀರ್ತಿ ಗಳಿಸಿದ ಈ ನಂದ ಗೋಪಾಲನು ಆಗಲು ನಿದ್ರೆಯಲ್ಲಿ ಮಗನಾದ ರಾಷ್ಟ್ರಕ್ಕೆ ಪ್ರಾಣ ಬಿರಲೇಬೇಕು. ಆದರೆ ವಿಳಂಬವಾಯಿತು, ಏಕೆ ಸಾಕು? ಗುರುರಾಜ, ನಿನ್ನ ಮನೋಧರ್ಮದ ಯಥಾರ್ಥವು ಆ ದೇವದೇವನೇ ಬಲ್ಲ, ನಾನೇನು ಬಲ್ಲೆ? ಹೌದು, ಕೋರೆ ಸಾಧನೆಗಾಗಿ ಬಂದಿರುವಾಗ ಇದನ್ನೆಲ್ಲ ನೋಡತಕ್ಕದ್ದೇನಿದೆ. ಗುರು ಸಾರ್ವಭೌಮ ಈ ಕುರು ಚಕ್ರವರ್ತಿ ಆದ ನಾನು ಈ ದನ ಕಾಯುವ ಗೋಲ್ಯನ ಕಾಲು ಬಳಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ, ಅಖಂಡ ದೌರ್ಗಂಡ. ಈ ಸಾಗುವ ಈ ಗೌರವಾದ ಮತಿಗೆ ಯೋಗ್ಯವಾದ ಪೀಠ ಇದಲ್ಲ, ಇದು ಏನಾಯ್ತು ಸಾಕಿ? ನನಗೆ ಅದನ್ನು ಹೇಳುವ ಬಾಗಿಲ್ಲ. ನೀನೇ ನೋಡು, ನಿನಗಿಂತ ಮೊದಲು ಯಾರು ಬಂದು ಕುಳಿತಿರುವರೆಂದು. ಓಹೋ, ಹಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ಬಹಳ ಸಂತೋಷ. ಈ ಅಲ್ಪ ವಿಷಯಕ್ಕೆ ಚಿಂತನೆಗೆ ಸಾಧಕಿ ಸರಿಯೋಯ್ತು. ನಿನಗೆ ಸಂತೋಷ, ನನಗೆ ಪ್ರಾಣ ಸಂಕಟ. ಇಂತಹ ಕಾರ್ಯಗಳಲ್ಲಿ ಮೊದಲು ಬರುವುದನ್ನು ಬಿಟ್ಟು ವಿಳಂಬ ಮಾಡುವುದೇ ಪಾತ್ರ. ಇದು ವಿಳಂಬವಲ್ಲ ಸಾಧಕಿ, ಪಾಂಡವರ ದುರ್ದೈವ. ಪರಮಾತ್ಮನ ಸನ್ನಿಧಿಯಲ್ಲಿ ಯಾರು ಸಮರ್ಥರು? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ನನ್ನ ಸ್ವದೈವ ಬಲದಿಂದ ಮೊದಲ
ನಾನೇ ಇಲ್ಲಿಗೆ ಬಂದೆ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರೆಯುವುದು. ಫಲಾಫಲಗಳ ವರಪ್ರಸಾದ ಸಂಪೂರ್ಣ ಸದಾವಕಾಶ ಕಲ್ಪಿಸಿದಾದ್ದರಿಂದ ಈ ಭಾರತಖಂಡ ಸ್ವತಂತ್ರ ಅಧಿಕಾರ ಬಲವಂತರಿಗೆ ಮಾತ್ರ ವಹಿಸಿಕೊಳ್ಳಬೇಕು. ಏನು ಹೇಳುವೆ ವಾಸುದೇವ? ವಾಸುದೇವ, ಹೇಳಿದೆಯಾ ನಿಮ್ಮನ್ನು ನೋಡಿದ್ರು ಮಾತು ಹೇಳಿದೇನು ವಾಸುದೇವ? ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದಂತೆ ಹೇಳುತ್ತೇನೆ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ವಾಸುದೇವ? ತಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಹರಿದಾದ್ರಿಂದ ನಾನು ಸಹಾಯ ಬೇಡವೇನು ವಾಸುದೇವ? ಮಾಧವ ಭಾರತದಿಂದ ಸ್ವತಂತ್ರ